me, forever on fire. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಹತ್ವದ ಲೀಡ್ ಸಿಗ್ತಾ ಇದೆಯಾ ಇಲ್ಲಿ? ಸಾಯಂಕಾಲ 7 ಗಂಟೆಯಿಂದ 12 ಗಂಟೆವರೆಗೂ ನಡೆದಿದ್ದೇನು ಆಯಿತು. 6:30ಗೋ 7 ಗಂಟೆ ಒಳಗಡೆನೋ ರೇಣುಕಾಸ್ವಾಮಿ ಪ್ರಾಣ ಪಕ್ಷಿ 5 ಗಂಟೆಗಳ ಕಾಲದ ನಿರಂತರ ಟಾರ್ಚರ್ ಆದಮೇಲೆ ಪ್ರಾಣ ಪಕ್ಷಿ ಹಾರಿಹೋಯಿತು. ಅಲ್ಲಿಗೆ ಪ್ರಾಣ ಉಳಿಲಿಲ್ಲ, ಮುಗೀತು. ಸಾಯಂಕಾಲ 7 ಗಂಟೆಯಿಂದ 12 ಗಂಟೆವರೆಗೂ ಏನಪ್ಪ ಆಯಿತು? ಸಾಯಂಕಾಲ 7 PM to 12 AM ಅಲ್ಲಿವರೆಗೂ ನಡೆದಿದ್ದೇನು? ಇಲ್ಲೇನಿದೆ ಅಂದರೆ ಇಡೀ ಕೇಸ್ನಲ್ಲಿ ಪ್ರೈಮ್ ಟೈಮ್ ನೋಟಿಸ್ ಮಾಡಿದ್ದಾರೆ ಖಾಕಿ. ಇದೊಂದು ಪ್ರೈಮ್ ಟೈಮ್. ಇದು 7 ಗಂಟೆಯಿಂದ 12 ಗಂಟೆ. ನೋಡಿ, ಅಪರಾಧ ಪ್ರಕರಣಗಳಲ್ಲಿ ಯಾವುದೇ ಕ್ರೈಮ್ ಆಗಲಿ, ಕ್ರೈಮ್ ಆಗಿರೋದು ಒಂದು ಭಾಗ. ಈ ಕ್ರೈಮ್ ಆಗಿರೋ ಒಂದು ಭಾಗಕ್ಕೆ ನ್ಯಾಯಾಲಯದಲ್ಲಿ ಎಷ್ಟು ತೂಕ ಇರುತ್ತೋ ಆ ತಕಡಿಯಲ್ಲಿ, ಅದರ ಸಾಕ್ಷಿ ನಾಶದ್ದು ಅಂತ ಇನ್ನೊಂದು ಬರುತ್ತಲ್ಲ ವಿಷಯ, ಆ ಇನ್ನೊಂದು ಭಾಗಕ್ಕೂ ಕೂಡ ಅಷ್ಟೇ ತೂಕ. ಆ ತಕಡಿಯಲ್ಲಿ ಅಪರಾಧ ನಡೆದಿರೋದು ಒಂದಾದರೆ, ಸಾಕ್ಷಿ ನಾಶಕ್ಕೆ ಟ್ರೈ ಮಾಡಿದ್ದೇನು, ಅಪರಾಧ ಆದಮೇಲೆ ನಡೆದಂಥ ಬೆಳವಣಿಗೆಗಳೇನು ಅಂತ ಇದೆಯಲ್ಲ, ಅದಕ್ಕೂ ಅಷ್ಟೇ ತೂಕ ಇರುತ್ತೆ. ಈ 7 PM to 12 AM ಇದೆಯಲ್ಲ, ಅದನ್ನು ಇದೀಗ ಹಾಕಿ ಪ್ರೈಮ್ ಟೈಮ್ ಆಗಿ ನೋಟಿಸ್ ಮಾಡಿದೆ. ಇದು 7 ಗಂಟೆ ರಾತ್ರಿಯಿಂದ 12 ಗಂಟೆ ರಾತ್ರಿವರೆಗೂ ಕೂಡ ಇಡೀ ಕೇಸ್ನ ಮೇಜರ್ ಎವಿಡೆನ್ಸ್ಗಳು ಏನಾದವು, ಕೊಲೆ ನಡೆದ ಕೆಲ ಗಂಟೆಗಳ ಕಾಲ ಸಾಕ್ಷಿ ನಾಶಕ್ಕೆ ಆರೋಪಿಗಳು ಪ್ಲಾನ್ ಮಾಡಿದ್ದಾರೆ, ಅವತ್ತು ನಡೆದಂಥ ಪ್ಲಾನ್ ಬಗ್ಗೆ ಇಂಚಿಂಚು ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಪೊಲೀಸರು. ಪ್ರೈಮ್ ಟೈಮ್ ಸೀಕ್ರೆಟ್ ಏನಿಲ್ಲ ಅಂತ ನೋಡಿದ್ರೆ, ಸಾಯಂಕಾಲ 7 ಗಂಟೆ ಸುಮಾರಿಗೆ ರೇಣುಕಾಸ್ವಾಮಿ ಜೀವ ತೆಗೆದಿತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ ಅಂತ ಆರೋಪ ಕೇಳಿ ಬಂದಿತ್ತಲ್ವಾ. ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಅವನಿಗೆ, ಆ ಶೆಡ್ಡಲ್ಲಿ ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಅವನಿಗೆ. ಕರೆಂಟ್ ಶಾಕನ್ನು ಕೊಟ್ಟು ಜೀವ ಕೂಡ ತೆಗೆದಿದ್ರು. ನಂತರ ಇಬ್ಬರು ಆರೋಪಿಗಳನ್ನು ಬಿಟ್ಟುಬಿಟ್ಟು ಉಳಿದವರೆಲ್ಲರೂ ಕೂಡ ಪರಾರಿಯಾಗಿಬಿಡ್ತಾರೆ ಅಲ್ಲಿಂದ. ನಾನಲ್ಲ, ನನಗೆ ಯಾಕೆ ಬೇಕಿದು ಅಂಥೇಳಿ ಉಳಿದವರೆಲ್ಲರೂ ಎಸ್ಕೇಪ್ ಆಗಿಬಿಡ್ತಾರೆ. ಆ ಇಬ್ಬರು ಉಳ್ಕೊಳ್ತಾರಲ್ಲ, ಅವರೇನೇನು ಮಾಡ್ತಾರೆ ಅಂದರೆ, ಏನೇನು ಸಾಕ್ಷಿಗಳು ನಾಶ ಮಾಡೋಕ್ಕೆ ಅವರ ಬುದ್ಧಿಗೆ, ಅವರ ಜ್ಞಾನ ಮಟ್ಟಕ್ಕೆ, ಅವರ ಅಪರಾಧಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ಎಲ್ಲ ನಾಲೆಡ್ಜನ್ನು ಬಳಸ್ಕೊಂಡು ಎಲ್ಲ ಸಾಕ್ಷ್ಯಗಳನ್ನು ಕೂಡ ನಾಶ ಮಾಡೋಕ್ಕೆ ಟ್ರೈ ಮಾಡಿದರು. ಬಾಡಿ ಶಿಫ್ಟ್ ಮಾಡಬೇಕು, ಆ ಕಾರ್ಯವನ್ನು ಮಾಡಿದ್ದಾರೆ. ಮೃತದೇಹವನ್ನು ಎಳ್ಕೊಂಡು ಬಂದು ಸೆಕ್ಯೂರಿಟಿ ಕೊಠಡಿಯಲ್ಲಿ ಇಬ್ಬರು ಕೂಡ ಹಾಕ್ತಾರೆ. ಅಲ್ಲಿ ಹಾಕ್ಬಿಟ್ಟಿರ್ತಾರೆ, ಅಲ್ಲಿ ಇಲ್ಲೇ ಇರಲಿ ಇದು ಅಂತ. 7 ಗಂಟೆಗೆ ತಂದು ಹಾಕಿದ್ದವರು 12 ಗಂಟೆ ನಂತರ ನೋಡಿ ಆ ಸ್ಪಾಟಿಂದ ಬಾಡಿ ತೆಗೆದುಬಿಡ್ತಾರೆ ಅವರು. ಸತ್ತೋಗ್ಬಿಟ್ಟ, ಆಯಿತು, ರೇಣುಕಾಸ್ವಾಮಿ ಸತ್ತು ಹೋದ ಮೇಲೆ ಆ ಸ್ಪಾಟಿಂದ ತಂದು ಸೆಕ್ಯೂರಿಟಿಯ ರೂಮ್ ಇರುತ್ತಲ್ಲ, ತಂದು ಇಟ್ಬಿಡ್ತಾರೆ ಅಲ್ಲಿ. ಆಯಿತು, ಲಾಕ್ ಮಾಡ್ತಾರೆ ಅಲ್ಲಿ. ಲಾಕ್ ಮಾಡಿದ್ಮೇಲೆ 7 ಗಂಟೆಯಿಂದ 12 ಗಂಟೆವರೆಗೂ ಪೂರ್ತಿ ಪ್ಲ್ಯಾನ್ ಮತ್ತು ಕೆಲಸ. ಸಾಕ್ಷಿಗಳು ಏನೇನಿದೆ ಇಲ್ಲಿ ಚೆಕ್ ಮಾಡ್ಕೊಂಡು ಬರ್ತಾರೆ. ಸಾಕ್ಷ್ಯ ನಾಶಕ್ಕೆ ಫಸ್ಟು CCTV ವಿಡಿಯೋಗಳಿತ್ತಲ್ಲ, ಕಂಪ್ಲೀಟ್ ಡಿಲೀಟ್ ಮಾಡ್ತಾರೆ ಅದನ್ನು. ದರ್ಶನ್ ಗ್ಯಾಂಗ್ ಬಂದಿರೋದು, ಹೋಗಿದ್ದು, ಹೊಡೆದಿದ್ದು ಎಲ್ಲ ಕ್ಲಿಪ್ಗಳು ಕೂಡ ಅಲ್ಲಿ ಡಿಲೀಟ್ ಆಗುತ್ತೆ. ಸ್ವಲ್ಪವೂ ಸಾಕ್ಷ್ಯ ಸಿಗಬಾರ್ದು ಅಂಥೇಳಿ 20ಕ್ಕಿಂತ ಹೆಚ್ಚಿನ CCTVಗಳ ದೃಶ್ಯವನ್ನು ನಾಶ ಮಾಡ್ತಾರೆ. ಆ ಶೆಡ್ಡುಗೆ ಸಂಬಂಧಪಟ್ಟಂತೆ ಏನೇನು CCTV ದೃಶ್ಯ ಇರುತ್ತಲ್ಲ, ಎಲ್ಲವನ್ನು ನಾಶ ಮಾಡ್ತಾರೆ. ಇದೇ ವೇಳೆ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು ಡಿ ಗ್ಯಾಂಗ್ನ ಕ್ರೌರ್ಯದ ದೃಶ್ಯ. ಆದ್ದರಿಂದ ಜೂನ್ 8ನೇ ತಾರೀಕು 7 ಗಂಟೆಯಿಂದ 12 ಗಂಟೆಯ ಸಮಯ ಪ್ರೈಮ್ ಟೈಮ್ ಅಂಥೇಳಿ ಇದೀಗ ಪೊಲೀಸರು ಪರಿಗಣನೆ ಮಾಡಿದ್ದಾರೆ. ಡಿಲೀಟ್ ಆಗಿರತಕ್ಕಂಥ ಎಲ್ಲ ಡೇಟಾ ರಿಟ್ರೀವನ್ನು ಇದೀಗ ಪೊಲೀಸರು ಮಾಡ್ತಾ ಇದ್ದಾರೆ. ಆಯ್ತಪ್ಪ, ಐಫೋನಲ್ಲಿ ಕಷ್ಟ ಆಗಬಹುದೇನೋ ಅಲ್ವಾ, CC ಕ್ಯಾಮ್ರಾಗಳದ್ದು ರಿಟ್ರೈ ಮಾಡಬಹುದಲ್ವಾ, ದೊಡ್ಡ ವಿಷಯ ಅಲ್ವಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ಒಂದೇ ಒಂದು ಸಾಕ್ಷ್ಯದ ಆಧಾರದ ಮೇರೆಗೆ ಪೊಲೀಸರು ಅದನ್ನೊಂದನ್ನೇ ನಂಬಿಕೊಂಡು ಕೂತಿಲ್ಲ ಈ ಕೇಸಲ್ಲಿ. ನಾನಾ ಸಾಕ್ಷ್ಯಗಳಿಟ್ಟಿರ್ತಾರೆ ಅವರು. DVRನ್ನು FSLಗೆ ಕಳುಹಿಸಿ ಕಂಪ್ಲೀಟ್ ರಿಕವರಿ ಮಾಡಿಸ್ಲೇಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ. DVRೇ ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ರೆ ಬೇರೆ ಕಥೆ. ಅದು ಯಾವ ಒಂದು ನೋಡಿ, ಎಲ್ಲ ಒಂದು CCTV ಇಟ್ಟಿರ್ತಾರೆ, ಒಂದು DVR ಅಂತ ಇರುತ್ತಲ್ಲ, ಈ DVRನೇ ಪೂರ್ತಿ ಸುಟ್ಟು ಹಾಕ್ಬಿಟ್ರೆ ಬೇರೆ ಕಥೆ. DVR ಇಟ್ಟಿದ್ದಾರೆ, DVR ಒಳಗಿದ್ದಂತಹ ದೃಶ್ಯವನ್ನು ಡಿಲೀಟ್ ಮಾಡಿದ್ದಾರಲ್ಲ, ಅದು ರಿಕವರಿ ಮಾಡಬಹುದು. ತುಂಬ ಎಕ್ಸ್ಪರ್ಟ್ಗಳಿರ್ತಾರೆ, ಅದು ರಿಕವರಿ ಮಾಡಲಿಕ್ಕೆ ಅವಕಾಶಗಳಿರ್ತವೆ. ಅವೇನಾದರೂ ಸಿಕ್ಬಿಟ್ರೆ ದೊಡ್ಡ ಉರುಳಾಗಬಲ್ಲದು ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ.